ಕೂಡಿಟ್ಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ ನೋಡೋ ಮಿಂಚು ಕಂಗಳ ಏನೋ ಹೇಳೋ ಹಂಬಲ ನನ್ನ ಲೋಕ ತುಂಬಿ ಪುಳಕ ನಿಂದೆ ಸಪ್ಪಳ. ಸ್ಯಾಂಡಲ್ವುಡ್ನ ರಾಧಿಕಾ ಪಂಡಿತ್ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈ ಬರ್ತ್ಡೇ ಎಷ್ಟು ಸ್ಪೆಷಲ್ ಆಗಿದೆ ಅಂತ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೊದಲಿಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮದುವೆ ಆದಮೇಲೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ, 2 ಫ್ಯಾಮಿಲಿ ಇದೆ, ಇಬ್ಬರು ಜೊತೆನೂ ಸೆಲೆಬ್ರೇಟ್ ಮಾಡಬೇಕು, ಫ್ರೆಂಡ್ಸು. ಹೇಗಿದೆ ಸೆಲೆಬ್ರೇಷನ್? ತುಂಬ ಅಂದರೆ ಒಂಥರ ಸೆಲೆಬ್ರೇಷನ್ ಇನ್ನೂ ಡಬಲ್ ಟ್ರಿಪಲ್ ಆಗಿದ್ರೆ ಇನ್ನೂ ಸಂಭ್ರಮ, ಇನ್ನೂ ಖುಷಿ. ಸೊ ಅದೇ ಥರ ಇದೆ ಈ ಬರ್ತ್ಡೇ. ನೀವು ಹೇಳಿದಾಗೆ ತುಂಬ ಸ್ಪೆಷಲ್, ಜನ ಜಾಸ್ತಿ, ಫ್ಯಾಮಿಲೀಸ್, 2 ಫ್ಯಾಮಿಲೀಸು ಯಶ್ ನನ್ನ ಜೊತೆ ಇದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಒಕೇಶನ್. ಓಕೆ, ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಬರ್ತ್ಡೇ ಅಂದರೆ ತುಂಬಾ ಸ್ಪೆಷಲ್. ಯಾಕಂದರೆ ಅಪ್ಪು ಅಭಿಮಾನಿಗಳಿರ್ಬೋದು, ಯಶ್ ಅವ್ರ ಅಭಿಮಾನಿಗಳಿರ್ಬೋದು, ನಿಮ್ಮ ಅಭಿಮಾನಿಗಳು 3 ಜನ ಸೇರಿ ಸೆಲೆಬ್ರೇಟ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲ ನೀವು ನೇಮ್ ಮಾಡಿರೋ ಎಲ್ಲ ಆ್ಯಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಆ್ಯಂಡ್ ಎವ್ರಿಬಡಿ ಈಸ್ ಮೈ ಫೇವ್ರೆಟ್. ಅಪ್ಪು ಸರ್ ಆಗಲಿ, ಶಿವಣ್ಣ ಆಗಲಿ ಆ್ಯಂಡ್ ಅಫ್ಕೋರ್ಸ್ ಯಶ್ ಆಗಲಿ. ಸೊ ಅವರವ್ರ ಅಭಿಮಾನಿಗಳು ನನಗೆ ಆ ಪ್ರೀತಿ ತೋರಿಸಿದಾಗ ಇನ್ನೂ ಹೆಚ್ಚಾಗುತ್ತೆ. ಸೊ ನನ್ನ ಅಭಿಮಾನಿಗಳಲ್ಲದೆ ಈ 3 ಜನದ ಅಭಿಮಾನಿಗಳು ಸೇರಿದ ಮೇಲೆ ಟ್ರಿಪಲ್ ಸೆಲೆಬ್ರೇಷನ್ ಆಗುತ್ತೆ. ಓಕೆ, ಇನೋವೇಟಿವ್ ಗಿಫ್ಟ್ ಅನ್ನೋ ಥರ ಏನು ಸಿಕ್ತು ಈ ಸಲ ಯಶ್ ಅವ್ರ ಕಡೆ? ನಾನು ಹೇಳಿದಾಗೆ 1 ವರ್ಷ ಕೊತ್ತಂಬರಿ ಸೊಪ್ಪು ಕೊಟ್ಟರು, 1 ವರ್ಷ ಅಲಾರ್ಮ್ ಕ್ಲಾಕ್ ಕೊಟ್ಟರು. ಸೊ ಈ ವರ್ಷ ಏನು ಕೊಡ್ತಾರೆ ಅಂಥದ್ದು ಇನೋವೇಟಿವ್ ಗಿಫ್ಟ್ ಏನು ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆನೆಸ್ಟಾಗಿ ನನಗೆ ಗಿಫ್ಟ್ ಅನ್ನೋದು ಪ್ರತಿ ವರ್ಷ ಬರೀ ಸಂಜೆ ಹೊತ್ತು ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಗ್ತಿತ್ತು ಯಶ್ ಅವ್ರ ಜೊತೆ. ಈ ವರ್ಷ ಇಡೀ ದಿನ ಬೆಳಗ್ಗೆ ದೇವಸ್ಥಾನ ಹೋಗೋದ್ರಿಂದ ರಾತ್ರಿ ತನಕ ಹೀಲ್ ಬಿ ವಿತ್ ಮೀ ಅನ್ನೋದು ನನಗೆ ಅದೇ ಖುಷಿ. ಓಕೆ, ಮದುವೆ ಆದಮೇಲೆ ಯಾವ ಸಿನಿಮಾ ಮಾಡ್ತಾರೆ ಅಂತ ಕುತೂಹಲ. ಇಬ್ಬರು ಒಟ್ಟಿಗೆ ಒಂದೇ ಮನೇಲಿ ಹೀರೋಯಿನ್ ಸಿಗೋದ್ರಿಂದ ಈ ಥರ ಆಫರ್ಗಳು ಜಾಸ್ತಿ ಬರ್ತಿದೆಯಾ? ಖಂಡಿತವಾಗ್ಲೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾವಿಬ್ಬರು ಜೊತೆಲೇ ವರ್ಕ್ ಮಾಡ್ತೀವಿ. ಆ ವಿಷಯದಲ್ಲಿ ನಾನಾಗಲಿ ಯಶ್ ಆಗಲಿ ತುಂಬ ಪ್ರೊಫೆಷ್ನಲ್ ಆ್ಯಕ್ಟರ್ಸ್. ನಮಗೆ ಆ ಸ್ಕ್ರಿಪ್ಟ್ ಸೂಕ್ತ ಅನಿಸಿದ್ರೆ ಅಥವಾ ನಮ್ಮ ಜೋಡಿ ಅವಶ್ಯಕತೆ ಇದ್ದರೆ ನಾವು ಖಂಡಿತವಾಗ್ಲೂ ಒಪ್ಕೋತೀವಿ. ಆ್ಯಂಡ್ ನನ್ನ ವಿಷಯ ಬಂದರೆ ಖಂಡಿತವಾಗ್ಲೂ ವೆರಿ ಸೂನ್ ಐಲ್ ಬಿ ವರ್ಕಿಂಗ್. ಈಗಾಗಲೇ ಟಾಕ್ಸ್ ನಡೀತಾ ಇದೆ. ಸೊ ಒನ್ಸ್ ಎವ್ರಿಥಿಂಗ್ ಇಸ್ ಫೈನಲೈಸ್ಡ್ ನಾನು ಎಲ್ಲ ರಿವೀಲ್ ಮಾಡ್ತೀನಿ. ಓಕೆ, ನೀವು ಹೇಳೋದಾದರೆ ಈ ವರ್ಷದ ಬರ್ತಡೇ ಎಷ್ಟು ಸ್ಪೆಷಲ್, ಮತ್ತು ಗಿಫ್ಟ್ ಕೊಡೋದು ಮತ್ತು ವಿಶ್ ಮಾಡೋದೆಲ್ಲ ಹೇಗಿತ್ತು ಪ್ರಿಪ್ರೇಷನ್? ಇಲ್ಲ, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ರಾಧಿಕಾ ಬರ್ತ್ಡೇ ಅಂದ್ರೇ ಅವಳಿಗಂತಲ್ಲ, ನಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ತುಂಬ ಖುಷಿ. ಇನ್ಫ್ಯಾಕ್ಟ್ ನಂದಗೋಕುಲ ಅಂತ ಒಂದು ಸೀರಿಯಲ್ ಮಾಡ್ತಿದ್ವಿ, ಆ ಟೀಮಲ್ಲಿ ಇರೋರೆಲ್ಲರೂ ರಾಧಿಕಾ ಬರ್ತ್ಡೇ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಯಾಕಂದರೆ ನಾವೆಲ್ಲ ಸಿನಿಮಾಗೆ ಬಂದು ಬ್ಯುಸಿ ಆದಮೇಲೂ ರಾಧಿಕಾ ಬರ್ತ್ಡೇ ಅಂದರೆ ಒಂಥರ ಗೆಟ್ ಟುಗೆದರ್ ಇದು ಆಪರ್ಚುನಿಟಿ, ಎಲ್ರಿಗೂ ಎಲ್ಲ ಒಟ್ಟಿಗೆ ಸೇರ್ತೀವಿ. ಸೊ ಪ್ರತಿ ವರ್ಷ ಸೇರ್ತಾ ಇದ್ವಿ ನಾವು. ಆ್ಯಂಡ್ ಈ ವರ್ಷ ತುಂಬ ಸ್ಪೆಷಲ್, ಯಾಕಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ರಾಧಿಕಾ ಖುಷಿ ನೋಡಿ ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಉಲ್ಟಾ ಕ್ಯಾರೆಕ್ಟ್ರು, ನನಗೆ ಬರ್ತ್ಡೇ ಅಂದ್ರೆಲ್ಲ ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರೋಲ್ಲ. ಬಟ್ ರಾಧಿಕಾ ಮೊದಲಿಂದನೂ ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟ್. ಆ್ಯಂಡ್ ಒನ್ಸ್ ಅಗೇನ್ ಅವ್ಳಿಗೆ ಇಡೀ ದಿನ ಖುಷಿ ಇರುತ್ತೆ. ಮುಗಿದಾದ್ಮೇಲೆ ಬೇಜಾರಾಗುತ್ತೆ ಅವ್ರಿಗೆ, ಅವಾಗ ಅಯ್ಯೋ ಮುಗಿದೋಯ್ತು ಬರ್ತ್ಡೇ ಅಂತ, ನೆಕ್ಸ್ಟ್ ಇಯರ್ ಬರುತ್ತಲ್ಲ ಸುಮ್ಮನೆ ಒಂದು ಸಮಾಧಾನ ಮಾಡ್ತೀವಿ. ಸೊ ವೆರಿ ಸ್ಪೆಷಲ್ ಈ ವರ್ಷ, ನಿಜವಾಗ ತುಂಬ ಖುಷಿ ಆಗ್ತದೆ. ಈಗ ಇಲ್ಲಿಂದ ಮತ್ತೆ ನಮ್ಮ ಮನೆಗೆ ಹೋಗ್ತೀವಿ, ಅಲ್ಲೂ ನಮ್ಮ ತಂದೆ ತಾಯಿ ಎಲ್ಲರ ಜೊತೆನೂ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ವಾಪಸ್ ಫ್ರೆಂಡ್ ಸರ್ಕಲ್ ಜೊತೆ ರಾತ್ರಿ. ಸೊ ಒಂದು ಫುಲ್ ಡೇ, ಹೋಲ್ ಡೇ ಸೆಲೆಬ್ರೇಷನ್. ಓಕೆ, ಫೈನಲಿ ಆಗಿ ಇಬ್ಬರು ತುಂಬಾ ಬ್ಯುಸಿ ಆಗಿರುವಂಥದ್ದು. ಮದುವೆ ಆಯಿತು, ಅದಾದ್ಮೇಲೆ ಬರ್ಡೇ ಆಯಿತು, ಆದ್ಮೇಲೆ ಉತ್ತರ ಕರ್ನಾಟಕ ಒಂದು ಟ್ರಿಪ್ ಹೋಗಿ ಬಂದಿದ್ದೀರಾ. ಅಲ್ಲಿ ಹೇಗಿತ್ತು ಇಬ್ಬರಿಗೂ ರೆಸ್ಪಾನ್ಸ್? ಅದೇ ತುಂಬ ಖುಷಿ ಆಯಿತು. ಯಾಕಂದರೆ ನಾವೇನೇ ಮಾಡಿದ್ರೂ ರಾಧಿಕಾ ಅವ್ರ ಸಪೋರ್ಟ್ ತುಂಬಾ ಇದೆ, ಮುಖ್ಯ ಕೂಡ. ಆ್ಯಂಡ್ ಇಬ್ಬರು ಒಟ್ಟಿಗೆ ನಾವು ಹೋಗಿ ಅಲ್ಲಿದ್ದು ಬಂದ್ವಿ. ಆ್ಯಂಡ್ ಜನಗಳನ್ನೆಲ್ಲ ಹತ್ತಿರದಿಂದ ನೋಡಿದ್ದು ಖುಷಿ ಆಯಿತು. ಆ್ಯಕ್ಚುಲಿ ಅದು ಇದ್ದಿದ್ದು 2 ಪ್ರೋಗ್ರಾಮು, ಹೋಗ್ತಾ ಒಂದು 25 ಪ್ರೋಗ್ರಾಮ್ ಆಗೋಯ್ತದೆ. ಅಂದರೆ ಅಲ್ಲಿಗೆ ಬಂದಿದ್ದೀರಾ, ಇಲ್ಲಿಗೂ ಬನ್ನಿ ಅಂತ. ಸೊ ಒಂದು ನೈಸ್ ಎಕ್ಸ್ಪೀರಿಯನ್ಸ್, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದಂಗೆ ಆಯಿತು. ಆ್ಯಂಡ್ ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್. ನಿಮಗೆ ಹೇಗೆ ಅನ್ನಿಸ್ತು ಯಶೋ ಮಾರ್ಗದ ಕಾರ್ಯಕ್ರಮಕ್ಕೆ ಹೋಗಿದ್ದು? ತುಂಬ ಖುಷಿ ಆಯಿತು ಆ್ಯಂಡ್ ತುಂಬ ಹೆಮ್ಮೆ ಆಯಿತು ಕೂಡ. ಬಿಕಾಸ್ ಈ ಒಂದು ಪ್ರಾಜೆಕ್ಟ್ ಲಾಸ್ಟ್ ಇಯರಿಂದನೂ ನಾವು ಅಂದರೆ ಒಂದು ಫುಲ್ ಫ್ಲೆಜ್ಡ್ ಆಗಿ ಶುರು ಮಾಡಬೇಕು ಅಂತ ನಮ್ಗೆ ಕನಸಿತ್ತು. ಈ ವರ್ಷ ನಮ್ಮ ಪೈಲಟ್ ಪ್ರಾಜೆಕ್ಟ್ ಆಫ್ ದ ಇಯರ್ ಶುರು ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ದ ರೆಸ್ಪಾನ್ಸ್ ನಮ್ಗೆ ಸಿಕ್ಕಿರೋದು ಅಲ್ಲಿ ವಾಸ್ ಅಮೇಝಿಂಗ್. ಅಲ್ಲಿ ಹೋಗಿ ಆ ರೆಸ್ಪಾನ್ಸ್ ಇದೆಯಲ್ಲ, ಅಂದರೆ ಎಷ್ಟು ಪ್ರೀತಿ ಮಾಡ್ತಾರೆ ಜನ ನಮಗೆ ಅಂತ ಅಲ್ಲಿ ಸಿಕ್ತು. ಆ್ಯಂಡ್ ಬೇಬಿ ಸ್ಟೆಪ್ಸ್ ತೊಗೋತಾ ಇದ್ದೀವಿ. ಇನ್ನು ತುಂಬ ಪ್ರಾಜೆಕ್ಟ್ಸ್ ಪ್ಲ್ಯಾನ್ಡ್ ಆಗಿದೆ ಯಶೋ ಮಾರ್ಗದಿಂದ. ಸೊ ಈ ವರ್ಷ ಇಸ್ ಫುಲ್ ಫ್ಲೆಜ್ಡ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಇದು ಯಶ್ ಮತ್ತು ರಾಧಿಕಾ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ನಾಗನಗೌಡ ಜೊತೆ ಪವಿತ್ರ, TV9 ಬೆಂಗಳೂರು. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ. ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು.